ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, IDBI ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮಾರ್ಚ್ 12ನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಸ್ಟೇಟ್ ವೈಸ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಸೌತ್ ಆ್ಯಂಡ್ ವೆಸ್ಟ್ ಝೋನ್ನಲ್ಲಿ ನಿಮಗೆ ಹುದ್ದೆಗಳು ಖಾಲಿ ಇರ್ತವೆ. ಅಹಮದಾಬಾದ್, ಭೋಪಾಲ್, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ, ನಾಗ್ಪುರ್, ಕೋಚಿ, ಹಾಗೆ ಪುಣೆ ಮತ್ತು ಭುವನೇಶ್ವರ್, ಪಾಟ್ನಾ, ಚಂಡೀಗಢ, ದೆಹಲಿ, ಕೋಲ್ಕತ್ತಾ, ಲಕ್ನೋದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಒಟ್ಟು ಹುದ್ದೆಗಳು ಬಂದು 650 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಗೆ ರಿಸರ್ವೇಷನ್ ಕ್ಯಾಟಗರಿ ಬಂದು UR, SC, ST, EWS, OBC ಹಾಗೆ PWBD ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ರಿಸರ್ವೇಷನ್ ಮಾಡ್ಕೋಬೋದಾಗಿರುತ್ತೆ. ಈ ಹುದ್ದೆಗೆ ಗ್ರ್ಯಾಜುಯೇಷನ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 25 ವರ್ಷದೊಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಒಟ್ಟು 650 ಹುದ್ದೆಗಳು ಖಾಲಿ ಇದ್ದು, ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡಿ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಂದು ಮಾರ್ಚ್ 1ನೇ ತಾರೀಕಿಂದ ಪ್ರಾರಂಭವಾಗ್ತಿದ್ದು, ಮಾರ್ಚ್ 12ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಇನ್ನು ಆನ್ಲೈನ್ ಟೆಸ್ಟ್ ಬಂದು ಏಪ್ರಿಲ್ ಮಂತ್ನಲ್ಲಿ 6ನೇ ತಾರೀಕು ನಿಮಗೆ ಕಂಡಕ್ಟ್ ಮಾಡ್ತಾರೆ. ಇನ್ನು ನಿಮಗೆ ಮಿನಿಮಮ್ 20 ವರ್ಷದಿಂದ ಜೊತೆಗೆ ಮ್ಯಾಕ್ಸಿಮಮ್ 25 ವರ್ಷದ ಜೊತೆಗೆ SC ST ಕ್ಯಾಂಡಿಡೇಟ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಿರುತ್ತೆ. OBC ಕ್ಯಾಂಡಿಡೇಟ್ಗೆ 3 ಇಯರ್ಸ್, PWBD ಕ್ಯಾಟಗರಿಗೆ 10 ಇಯರ್ಸ್, XRS ಮ್ಯಾನ್ ಮತ್ತು ಗೌರ್ಮೆಂಟ್ ಎಂಪ್ಲಾಯಿಗೆ 5 ಇಯರ್ಸ್, ಹಾಗೆ ಪರ್ಸನ್ ಅಫೆಕ್ಟೆಡ್ ಬೈ 1984 ರಿಸಾರ್ಟ್ಸ್ನ 5 ಇಯರ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಕೂಡ ನೀವು ಪೇ ಮಾಡಬೇಕಾಗಿದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಇದ್ದಾಗಿರುತ್ತೆ. ಮತ್ತು ಪೋಸ್ಟೇಜ್ ಚಾರ್ಜಸ್ ಕೂಡ ಅಪ್ಲೈ ಆಗ್ತಿರುತ್ತೆ. ಇನ್ನು SC ST PWBD ಕ್ಯಾಟಗರಿಗೆ 250 ರೂಪಾಯಿ ಇರುತ್ತೆ. ಇನ್ನು ಉಳಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗೆ 1050 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು, ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.idbibank.in ಈ ವೆಬ್ಸೈಟ್ಗೆ ಹೋಗಿ ರಿಕ್ವೈರ್ಮೆಂಟ್ ಫಾರ್ IDBI PGDBF 2025-26 ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಸ್ಕ್ರೀನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಬೇಕಾಗೋ ಡಾಕ್ಯುಮೆಂಟ್ನೆಲ್ಲ ಫಿಲ್ ಮಾಡಿ, ಕೊನೆಯದಾಗಿ ಒಮ್ಮೆ ಚೆಕ್ ಮಾಡಿ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದಾಗಿದ್ದು, ಡೆಬಿಟ್, ಕ್ರೆಡಿಟ್ ಕಾರ್ಡ್, ಹಾಗೆ ಇಂಟರ್ನೆಟ್ ಬ್ಯಾಂಕಿಂಗ್, IMPS ಕ್ಯಾಶ್ ಕಾರ್ಡ್, ಮೊಬೈಲ್ ವಾಲೆಟ್ ಮುಖಾಂತರ ನೀವು ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಪೇ ಮಾಡಿದಾದಮೇಲೆ ಈ ರೆಸಿಪ್ಟನ್ನ ನೀವು ಒಂದು ಕಾಪಿ ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇದ್ದು, ಡಾಕ್ಯುಮೆಂಟ್ಗಳಾಗಪ್ಪ ಅಂತ ನೋಡೋದಾದರೆ, ಏಜ್ ಪ್ರೂಫ್ಗೋಸ್ಕರ 10th ಅಥವಾ 12th ಮಾರ್ಕ್ಶೀಟ್ ಅಥವಾ ಸ್ಕೂಲ್ ಲೀವಿಂಗ್ ಅಂದರೆ 10th ಟೈಮಲ್ಲಿ ನೀವು TC ನೀಡಬೇಕಾಗಿರುತ್ತೆ. ಅದನ್ನು ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಹೈಯರ್ ಸ್ಕೂಲ್ ಆ್ಯಂಡ್ ಇಂಟರ್ಮೀಡಿಯೇಟ್ ಮಾಡಿರೋವಂಥ ಮಾರ್ಕ್ಶೀಟ್ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು SC ST OBC ಕ್ಯಾಂಡಿಡೇಟ್ ಏನಾದರೂ ಆದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ. ಹಾಗೆ ಒಂದು ವೇಳೆ ನಿಮಗೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಇದ್ದರೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಕೂಡ ನೀಡಿ
PWBD ಕ್ಯಾಟಗರಿಯವರು ಆ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗುತ್ತೆ. ಫೋಟೋ ಐಡೆಂಟಿಗೋಸ್ಕರ ಬಂದು ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ ನೀವು ನೀಡಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಬಂದು ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಫೀಸ್ ತರಿಸಿದಾದ್ಮೇಲೆ ಆನ್ಲೈನ್ ಟೆಸ್ಟನ್ನು ನಿಮಗೆ ಕಂಡಕ್ಟ್ ಮಾಡ್ತಾರೆ ಆನ್ಲೈನಲ್ಲಿ. ಅದಾದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಆನ್ಲೈನ್ ಟೆಸ್ಟ್ ಬಂದು ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ನಲ್ಲಿ 60 ಕ್ವಶನ್ಸ್ ಇದ್ದು ಮ್ಯಾಕ್ಸಿಮಮ್ 60 ಮಾರ್ಕ್ಸ್ ಇರುತ್ತೆ. ಮತ್ತು ಟೆಸ್ಟ್ ಟೈಮಿಂಗ್ಸ್ ಬಂದು 40 ಮಿನಿಟ್ಸ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 40 ಕ್ವಶನ್ಸ್ ಮತ್ತು ಮ್ಯಾಕ್ಸಿಮಮ್ 40 ಆನ್ಸರ್ಸ್ ಇದ್ದು 20 ಮಿನಿಟ್ಸ್ ಟೈಮ್ ಇರುತ್ತೆ. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ನ ಬಗ್ಗೆ 40 ಕ್ವಶನ್ಸ್ ಇದ್ದು ಮ್ಯಾಕ್ಸಿಮಮ್ 40 ಮಾರ್ಕ್ಸ್ ಇರುತ್ತೆ. 35 ನಿಮಿಷ ನಿಮಗೆ ಟೈಮ್ ನೀಡ್ತಾರೆ. ಜನರಲ್ ಮತ್ತು ಎಕನಾಮಿ, ಬ್ಯಾಂಕ್ ಅವೇರ್ನೆಸ್ ಬಗ್ಗೆ 60 ಕ್ವಶನ್ಸ್ ಇದ್ದು ಮ್ಯಾಕ್ಸಿಮಮ್ 60 ಮಾರ್ಕ್ಸ್ ಇರುತ್ತೆ. ನಿಮಗೆ 25 ಮಿನಿಟ್ಸ್ ರಾಂಗ್ ಟೈಮಿಂಗ್ಸ್ ಇರುತ್ತೆ. ಹಾಗೆ ಒಂದು ವೇಳೆ ನೀವು ರಾಂಗ್ ಆನ್ಸರ್ ಏನಾದರೂ ನೀಡಿದರೆ 0.25 ಮಾರ್ಕ್ಸನ್ನು ಕೂಡ ಡಿಡಕ್ಟ್ ಮಾಡ್ತಾರೆ. ಹಾಗೆ ಪ್ರೋಗ್ರಾಮ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ಕೋರ್ಸ್ನ ಫೀಸ್ ಬಂದು 3 lakh rupees ಇರುತ್ತೆ. ಜೊತೆಗೆ GST ಸೇರಿರುತ್ತೆ. GST ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಫೈನಾನ್ಸಿಂಗ್ ಅಥವಾ ಲೋನ್ ಆಪ್ಷನ್ ಕೂಡ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಟ್ರೈನಿಂಗ್ ಪೀರಿಯಡ್ನ ಬಂದು 6 ಮಂತ್ಸ್ ಇದ್ದು 6 ಮಂತ್ಗೆ ನಿಮಗೆ ಪರ್ ಮಂತ್ಗೆ 5,000 ಪೇ ಮಾಡ್ತಾರೆ. ಇಂಟರ್ಪ್ರಿಟೇಷನ್ನ 2 ಮಂತ್ಸ್ ಏನಾದರೂ ಆಗಿದರೆ ನಿಮಗೆ 15,000 ನಿಮಗೆ ಪರ್ ಮಂತ್ ನೀಡ್ತಾರೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದು SC ST OBC ಕ್ಯಾಟಗರಿ ಮಾತ್ರ ಇರ್ತಾರೆ. ಹಾಗೆ SC ST ಕ್ಯಾಂಡಿಡೇಟ್ಗೆ ಫ್ಯಾಮಿಲಿ ಇನ್ಕಮ್ ಬಂದು 8 lakhsಗಿಂತ ಕಡಿಮೆ ಇರಬೇಕಾಗಿರುತ್ತೆ. ಹಾಗೆ PWBD ಕ್ಯಾಟಗರಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಬ್ಲೈಂಡ್ ಆ್ಯಂಡ್ ಲೋ ವಿಷನ್, ಡೆಫ್ ಆ್ಯಂಡ್ ಹಾರ್ಡ್ ಹಿಯರಿಂಗ್, ಲೋಕೋಮೋಟರ್ ಡಿಸಬಿಲಿಟೀಸ್ ಇರುವಂಥವರು, ಆಟಿಸಮ್ ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿತ್ತು. ಮತ್ತು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಹ್ಯಾಂಡ್ ರೈಟಿಂಗ್, ತಮ್ಮ ಇಂಪ್ರೆಷನ್ ಕೂಡ, ಸಿಗ್ನೇಚರ್ ಕೂಡ ನೀವು ಬರೆದು ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಸ್ಕ್ಯಾನ್ ಮಾಡಿ ಕಳಿಸಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಾರೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಕೂಡ ಅದರಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನೋಟಿಫಿಕೇಷನ್ ಬೇಕಂದ್ರೆ ಕೂಡ ಅದರಲ್ಲಿ ನೀವು ಕೇಳ್ಬೋದಾಗಿರುತ್ತೆ. ಹಾಗೆ 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.